ಹಿಂದಕ್ಕೆ ಹೋಲಿ ನೋಡಲ್ಲಿ ಎಲ್ಲೈತಾನೆ. ಬರ್ಲಿ ಈ ಕಡೆ ಬರ್ಲಿ. ಡೋರ್ ಹಾಕ್ಬಿಡಿ ಈ ಕಡೆ ಬಂದ್ಬಿಡಿ. ಡೋರ್ ಸರ್ ಖುಷಿ ಪಟ್ಕೊಂಡು ಊರಲ್ಲಿ ಇಟ್ಕೊಂಡು ಎಲ್ಲ ನಿಮ್ಮಿಂದ ಈ ಕಡೆ ಬರ್ಲಿ. ಅಧ್ಯಕ್ಷ ಬನ್ನಿ, ಈ ಕಡೆ ಬರ್ಲಿ. ಬನ್ನಿ ನಾವು ಬನ್ನಿ ಈ ಕಡೆ ಮೇಲ್ ಬನ್ನಿ. ಸರ್ ಸೊ 2.5 ವರ್ಷ ಆದಮೇಲೆ ಬದಲಾವಣೆ ಮಾಡ್ತೀವಿ ಅಂತ ಹೇಳಿದರು ಅಂತ ಹೇಳಿ ವೆಂಕಟೇಶ್ ಅಣ್ಣೆ ಸಂದರ್ಭದಲ್ಲಿ ಹೇಳಿದ್ದಾರೆ. ಮಹದೇವಪ್ಪನವರಿಗೆ ಭಾಳ ವರ್ಷ ಕೊಟ್ಟಿದ್ದೀವಿ, ಒಂದು ಅವಕಾಶ ಬೇರೆಯವ್ರಿಗೆ ಕೊಡಬೇಕು ಅಂತ ಮಾಡಿದ್ದಾರೆ. ಮಹದೇವಪ್ಪನವರು ವೆಂಕಟೇಶ್ ಅಣ್ಣ ಇಬ್ಬರೂ ಸಿದ್ದರಾಮಯ್ಯನವರಿಗೆ ಅತ್ಯಂತ ಎಡಗೈ ಬಲಗೈ ಇದ್ದಂಗೆ, ಭಾಳ ಆತ್ಮೀಯರು. ಅವ್ರೇನು ಆ ಥರ ಸಿದ್ದರಾಮಯ್ಯನವ್ರ ಬಗ್ಗೆನೂ ಅಸಮಾಧಾನ ಇಲ್ಲ, ಪಾರ್ಟಿ ಬಗ್ಗೆನೂ ಅಸಮಾಧಾನ ಇಲ್ಲ. ಸಹಜವಾಗಿ ಈ 1.5 ವರ್ಷ ಇತ್ತು, 2.5 ವರ್ಷದಲ್ಲೇ ತೆಗೆದಿದ್ರೆ ಏನೂ ಆಗ್ತಿರಲಿಲ್ಲ. ಈಗ ಎಲೆಕ್ಷನ್ ಟೈಮ್ನಲ್ಲಿ ತೆಗೆದ್ರಲ್ಲ ಅನ್ನೋದು ಬರುತ್ತೆ ಸಹಜವಾಗಿ. ಅದೆಲ್ಲ ಸರೋಗುತ್ತೆ ಪಾರ್ಟಿನಲ್ಲಿ. ವೆಂಕಟೇಶ್ ಅಣ್ಣು ನಮ್ಮ ಲೀಡ್ರೇ, ಮಹದೇವಪ್ಪನು ಗಟ್ಟಿಯಾದ ಲೀಡ್ರೇ. ಅವ್ರ ಬಗ್ಗೆ ಯಾವುದೂ ಇದೆಲ್ಲ ಮೀಟಿಂಗ್ ಮಾಡಿರ್ಬೋದು, ಚರ್ಚೆ ಮಾಡಿರ್ಬೋದು, ಸರೋಗುತ್ತೆ, ಏನು ತೊಂದರೆ ಇಲ್ಲ. ಸರ್, ಮಾಜಿ ಸಿದ್ದರಾಮಯ್ಯವರು ಸೈಲೆಂಟ್ ಆಗಿದ್ದಾರೆ, ಕಾರಣ ಸರ್? ಮಾಜಿ ಮುಖ್ಯಮಂತ್ರಿಗಳು ಏನು ಯಾಕೆ ಎಲ್ಲ ತಡಸಾಡ್ತಿದ್ರು? ನಾಳೆಗೆ ಮಾಜಿ ಮುಖ್ಯಮಂತ್ರಿಗಳು ತಡಸಾಡ್ತಾ ಇಲ್ಲ, ಇದು ಸೈಲೆಂಟ್ ಆಗಿಲ್ಲ. ಸ್ವಲ್ಪ ಯಾವುದೋ ಸಣ್ಣ ವಿಚಾರದಲ್ಲಿ ಇವತ್ತಿನ ನಮ್ಮ ಹೈಕಮಾಂಡು ಮುಖ್ಯಮಂತ್ರಿಗಳಿಬ್ರು ಅವರಿಗೆ ಅವ್ರು ಹೇಳೋದನ್ನು ಬಿಟ್ಟು ಏನೂ ಮಾಡಿಲ್ಲ, ಏನೂ ಮಾಡ್ತಾ ಇಲ್ಲ. ಯಾವುದೋ ಒಂದು 2 ವಿಚಾರದಲ್ಲಿ ಒಂದು ಸ್ವಲ್ಪ ಮಿಸ್ಟೇಕ್ ಆಗಿದೆ, ಅದನ್ನ ನಾನು ಪಬ್ಲಿಕ್ಕಾಗಿ ಚರ್ಚೆ ಮಾಡೋಕ್ಕಾಗಲ್ಲ, ಚರ್ಚೆ ಮಾಡೋವಂಥ ವಿಚಾರ ಅಲ್ಲ. ಸೊ ಸಿದ್ದರಾಮಯ್ಯನವರು ಅದನ್ನು ಹೈಕಮಾಂಡ್ ಜೊತೆಲಿ ಚರ್ಚೆ ಮಾಡ್ಕೊಂಡು ಸರಿ ಮಾಡ್ತಾರೆ, ಅದೇನು ತೊಂದರೆ ಇಲ್ಲ. ಇಲಾಖೆ ಇದು ತುಂಬ ಸಮಸ್ಯೆ ಇದೆ, ಇಂಟರ್ಸ್ಟೇಟ್ ಪ್ರಾಬ್ಲಮ್ಗಳಿದ್ದಾವೆ, ಮತ್ತು ಆರ್ಥಿಕವಾಗಿ ಹಿಂದೆ ಇದ್ದಂಥ BJP ಗೌರ್ಮೆಂಟ್ ಎಂದರೆ ಭಾಳ ಡಿಸಿಪ್ಲಿನ್ ತಪ್ಪಿದೆ. ಏನು ನಾವು ಒಂದೇ ಸಲ ಸರ್ ಮಾಡಲಿಕ್ಕಾಗಲ್ಲ, ಸರ್ ಮಾಡಬೇಕು ಅಂದರೆ ಭಾಳ ದಿವಸ ಬೇಕಾಗುತ್ತೆ. ಈಗ 3.5 ವರ್ಷದಲ್ಲಿ ಸಿದ್ದರಾಮಯ್ಯನವರು ಎಷ್ಟು ಅದನ್ನು ಸೆಟ್ರೇಟ್ ಮಾಡೋಕ್ಕೆ ಸಾಧ್ಯನೋ ಅದನ್ನು ಮಾಡಿದ್ದಾರೆ. ನಮ್ಮ ಇವತ್ತಿನ ಮುಖ್ಯಮಂತ್ರಿಗಳೇ ನೀರಾವರಿ ಮಂತ್ರಿ ಇದ್ದರು, ಇಬ್ಬರು ಈ ಇಲಾಖೆನ ಒಂದು ಮಟ್ಟಕ್ಕೆ ತಂದಿದ್ದಾರೆ. ಇವತ್ತು ನನಗೆ ಇರ್ತಕ್ಕಂಥ ಕಡಿಮೆ ಅವಧಿನಲ್ಲಿ ನಾವು ಏನು ಡೆವಲಪ್ ಮಾಡೋದು ಅನ್ನೋದಕ್ಕಿಂತ ಹೆಚ್ಚಾಗಿ ಅನೇಕ ಸಮಸ್ಯೆಗಳನ್ನ, ಇವತ್ತು ಕಾವೇರಿ ಇಶ್ಯೂ ಇದೆ, ಮೇಕೆದಾಟು ಇಶ್ಯೂ ಇದೆ, ಮಹದಾಯಿ ಇಶ್ಯೂ ಇದೆ, ಮತ್ತು ಕೃಷ್ಣಾ ಮೇಲ್ದಂಡೆ ಇಶ್ಯೂ ಇದೆ. ಇವೆಲ್ಲ ನನಗೆ ಒಂದು ಸ್ವಲ್ಪ ದಿವಸ ಇನ್ನೂ ನೋಡಬೇಕಾಗತ್ತೆ, ಅದನ್ನು ಸ್ಟಡಿ ಮಾಡಿ ಒಂದು ಹಂತವಾಗಿ. ಸೊ ಯಾವ ಥರ ಮುಖ್ಯಮಂತ್ರಿಗಳು ಇವತ್ತು ನೀರಾವರಿ ಸಚಿವರಾಗಿದ್ದರಿಂದ ಅವ್ರಿಗೆಲ್ಲ ಮಾಹಿತಿ ಇದೆ, ಮತ್ತು ಪಕ್ಕದ ಸ್ಟೇಟು ಮತ್ತು ಕೇಂದ್ರ ಸರ್ಕಾರದ ಜಲಸಂಪನ್ಮೂಲ ಸಚಿವರು ಎಲ್ಲರೂ ಸ್ವಲ್ಪ ವಿಶ್ವಾಸ ತಗೊಂಡು ನಮ್ಮ ರಾಜ್ಯದ ನೀರಾವರಿಯ ಒಂದು ಅಭಿವೃದ್ಧಿಯನ್ನು ಮತ್ತು ಸಮಸ್ಯೆಯನ್ನು ಬಗೆಹರಿಸಬೇಕು ಅನ್ನೋದು ಇದೆ. ಮೊದಲನೇ ಆದ್ಯತೆ ಮೇಕೆದಾಟನ್ನು ನಾನು ಮೊನ್ನೆ ಬಂದು 24 ಗಂಟೆ ಒಳಗೆ ಒಂದು DPR
ಸ್ವಲ್ಪ ಕರೆಕ್ಷನ್ ಇತ್ತು, ಅದನ್ನು ಮಾಡಿ ವಾಪಸ್ ಅಪ್ಲೋಡ್ ಮಾಡಿದ್ದೀವಿ. ಸೊ ಎರಡನೇದು ಲ್ಯಾಂಡನ್ನು ಫಾರೆಸ್ಟ್ ಕೊಟ್ಟು ಆಲ್ಟರ್ನೇಟ್ ಲ್ಯಾಂಡನ್ನು ನಾವು ಅಲ್ಲಿ ಮಾಡಬೇಕಾಗತ್ತೆ. 12,500 ಎಕರೆನ ನಾವು ಬೇರೆ ಬೇರೆ ಲ್ಯಾಂಡನ್ನು ಫಾರೆಸ್ಟ್ ಕೊಟ್ಟು ಅದನ್ನು ಹೆಚ್ಚು ಕಾನ್ಸಂಟ್ರೇಟ್ ಮಾಡ್ತಾಯಿದ್ದೀನಿ. ಸೊ ಇನ್ನು ಉಳಿದಂತೆ ನಾರ್ತ್ ಕರ್ನಾಟಕ ಕಡೆ ನಾನು ಇನ್ನೂ ಗಮನ ಹರಿಸಿಲ್ಲ. 2 ದಿವಸ ಆಗಿರೋದ್ರಿಂದ ಅಸೆಂಬ್ಲಿ ಮುಗಿದ ಮೇಲೆ ಆ ಕಡೆನೂ ಸಹ ಹೋಗಿ ನೀರಾವರಿ ಅಲ್ಲಿನೂ ನಮಗಿಂತ ಮೇಜರ್ ಪ್ರಾಜೆಕ್ಟ್ಗಳು, ಮೇಜರ್ ಸಮಸ್ಯೆ ಇದೆ. ಸೊ ಒಟ್ಟಾರೆ ಕರ್ನಾಟಕದ ನೀರಾವರಿ ಇಲಾಖೆ ಸಮಸ್ಯೆನ ಆದಷ್ಟು ಬೇಗ ನಾನು ಅದನ್ನು ಸ್ಟಡಿ ಮಾಡಿ ಒಂದು ಹಂತವಾಗಿ ಬಗೆಹರಿಸ್ತಕ್ಕಂಥ ಕೆಲಸ ಮಾಡ್ತೀನಿ. ಬಿಜೆಪಿ ಹಠಾವು ಮಾಡ್ತಾ ಇದ್ರಿ ಕಾರ್ಯಕ್ರಮ. ಬಿಜೆಪಿ ಹಠಾವು ಸಹಜ ಅಲ್ವಾ? BJPಯ ಅವರು ಆಡಳಿತ ಮಾಡಿದಂಥ ಎಲ್ಲ ಸಂದರ್ಭದಲ್ಲೂ ಸಹ ಅವರು ಎಲ್ಲ ಥರದ ಡಿಸಿಪ್ಲಿನ್ನ ಹಾಳು ಮಾಡಿರ್ತಕ್ಕಂಥವರೇ BJPಯವರು. ಬಟ್ ಏನೂ ಮಾಡೋಕ್ಕಾಗಲ್ಲ ಡೆಮಾಕ್ರಸಿನಲ್ಲಿ. ಸೊ ಈಗ ನಮಗೆ ಸಿಕ್ಕಿದಾಗ ನಾವು ಸರ್ವ್ ಮಾಡ್ತಕ್ಕಂಥ ಪ್ರಯತ್ನ ಮಾಡಬೇಕು. ಸರ್, ನಮಗೆ ಈಗ ಚಿಕ್ಕನಗರ ತಾಲೂಕಲ್ಲಿ ರವಿಶಂಕರ್ ಅವರು ಶಾಸಕರಾಗವ್ರೆ. ಈಗ ಏನಾದ್ರು ಕೃಷಿ ಇಲಾಖೆಯಿಂದ ಹೆಚ್ಚು ಅನುದಾನ ಕೊಡ್ತೀರಾ ಸರ್? ನೀರಾವರಿ ಇಲಾಖೆ ಆಯ್ತು, ಕೃಷಿನೂ ನಮ್ಮ ಹತ್ರನೇ ಇದೆ, ನೀರಾವರಿನೂ ನಮ್ಮ ಹತ್ರನೇ ಇದೆ. ಸರ್ಕಾರವೇ ನಮ್ಮ ಜೊತೆಲಿದೆ. ರವಿಶಂಕರ್ ಜೊತೆ ಸರ್ಕಾರವೇ ಇರುತ್ತೆ. ರವಿಶಂಕರ್ನ ಈ ಕ್ಷೇತ್ರದ ಅಭಿವೃದ್ಧಿನಲ್ಲಿ ಅವನ ಆದ್ಯತೆ ಕೊಟ್ಕೊಂಡು ನೆಕ್ಸ್ಟು ನಿಮ್ಮೆಲ್ಲರ ಸಹಕಾರದಿಂದ, ಜನರ ಪ್ರೀತಿಯಿಂದ ಅವನು ಮತ್ತೊಮ್ಮೆ MLA ಮಾಡಬೇಕು. ಅದಕ್ಕೆ ಏನು ಬೇಕು? ನಾನು ಮೊನ್ನೆನೇ ಹೇಳಿದ್ದೀನಿ. ನಾನು ಎಷ್ಟೇ ಕೆಲಸ ಒತ್ತಡ ಇದ್ರೂ ಫ್ರೀಕ್ವೆಂಟಾಗಿ ಬರ್ತೀನಿ. ಇಲ್ಲಿವರೆಗೆ ಮಾಡ್ದಂಗೆ ಮಾಡಿಬಿಡ, ನನ್ನನ್ನು ಉಪಯೋಗಿಸ್ಕೊ, ಸೀರಿಯಸ್ ಆಗಿ ಮತ್ತೆ MLA ಆಗಲಿಕ್ಕೆ ಏನು ಬೇಕೋ ಆ ಕೆಲಸ ಮಾಡು. ಅವ್ರ ತಂದೆ ಸಂಪೂರ್ಣವಾಗಿ ಇಲ್ಲೇ ತೊಡಗಿಸ್ಕೊಂಡಿದ್ದಾರೆ, ಅವನು ಪೂರ್ತಿ ತೊಡಗಿಸ್ಕೊಂಡು ಮಾಡಬೇಕು ಅಂತ ಮೊನ್ನೆನೇ ಅಸೆಂಬ್ಲಿನಲ್ಲಿ ಕರೆದು ಹೇಳಿದ್ದೀನಿ ಅವನಿಗೆ. ಸೊ ಇವತ್ತು ಅನ್ಎಕ್ಸ್ಪೆಕ್ಟೆಡಾಗಿ ನಾವು ಇಲ್ಲಿಗೆ ಬಂದಿದ್ದು. ಹಾಸನಕ್ಕೆ ಹೋಗ್ತಾ ಇದ್ದೆ, ಹಾಗಾಗಿ ರಾತ್ರಿ ಸಿಗ್ತಾ ಬಂದು ಹೋಗ್ತೀನಿ.